ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ವೇದಾವತಿ ಲಾಗು. ಇವತ್ತು ತುಂಬೆ ಹೂವಿನ ಹಾರ ಕಟ್ಟಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಈ ಹೂವಿನ ಹಾರ ಜಾಸ್ತಿ ಹೂವು ಯಾರೂ ಉಪಯೋಗಿಸೋದಿಲ್ಲ. ನಾನು ನೋಡೋಣ ಕಟ್ಟಿ ಇದು ಇಷ್ಟ ಆಗುತ್ತೆ ನಿಮಗೆಲ್ಲ ಅಂಥೇಳಿ ಇದು ವಿಡಿಯೋ ಮಾಡ್ತಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಚೆನ್ನಾಗಿದೆನಾ? ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಕಾಣೋದಕ್ಕಿಂತ ನಮ್ಮ ಭಕ್ತಿ ಹೂವಿನ ಹಾರದಲ್ಲಿ ಪೋಣಿಸ್ದಂಗಿದೆ. ಚೆನ್ನಾಗನ್ನು ಎಲ್ಲರಿಗೂ ಲೈಕ್ ಆದರೆ ಶೇರ್ ಮಾಡಿ. ಹಾಯ್, ನಾನು ವೇದಾವತಿ ಲಾಗು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ತಿಂಡಿ ಆಯಿತು ಅಂತ ತಿಳ್ಕೊತೀನಿ. ನಾನು ಇವತ್ತು ತುಂಬೆ ಹೂವಿನ ಹಾರ ಕಟ್ಟೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದ ಸಾಮಾನು ಅಂದರೆ ತುಂಬೆ ಹೂವು ನಮ್ಮ ಗಿಡದಲ್ಲೇ ಬಿಟ್ಟಿದ್ದು. ತುಂಬೆ ಹೂವಿನ ಎಲೆ ಕಷಾಯ ಆಯುರ್ವೇದಕ್ಕೆ ಇದಕ್ಕೂ ಉಪಯೋಗಿಸ್ತಾರೆ. ನಾನು ಹೂವು ಕಟ್ಟಿ ಹಾರ ಮಾಡಿ ದೇವ್ರಿಗೆ ಮುಡ್ಸೋಣ ಅಂತ. ಇದು ಈರುಳ್ಳಿ ಚೀಲ ತರ್ತೀವಲ್ಲ, ಅದ್ರ ಸಿಪ್ಪೆದು. ದಾರದಲ್ಲಿ ಕಟ್ಟಬಾರ್ದು. ದಾರದಲ್ಲಿ ಕಟ್ಬಿಟ್ರೆ ಅದು ತುಂಬ ಸಣ್ಣ ಇರುತ್ತಲ್ಲ, ಕಿತ್ಕೊಂಡು ಹೋಗ್ಬಿಡುತ್ತೆ. ಹಂಗಾಗಿ ನಾನು ದಾರ ಉಪಯೋಗಿಸ್ತಾ ಇಲ್ಲ. ಈ ವೈರ್ ಥರ ಇದೆ ಇದು ವೈರ್. ಇದರಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ. ಅಗಲ ಇದ್ದರೆ 2 ಭಾಗ ಮಾಡ್ಕೊಳ್ರಿ, ಇಲ್ಲಾಂದರೆ ಇಷ್ಟಿದ್ರೆ ಸಾಕು. ನಾನು ಮೊದಲಿಗೆ ಕೆಂಪು ತುಂಬೆ ಹೂವಿನ ತಗೊಂತೀನಿ. ಇದು ತುಂಬೆ ಹೂವು ಕೆಂಪುದು. ಇದು ಉದ್ದ ಇರೋದ್ರಿಂದ ಇದು ಕಷ್ಟ ಆಗೋಲ್ಲ. ಇದು ಫಸ್ಟ್ನೇದು ಹಿಂಗೆ ಈ ಥರ ತೋರಿಸ್ತೀನಿ ನಿಮಗೆ ಗೊತ್ತಾಗಲಿ ಅಂತೇಳಿ. ಇದು ಫಸ್ಟ್ನೇದು 2 ಗಂಟೆ ಹಾಕೊಳ್ಳಿ. 2 ಗಂಟೆ ಹಾಕೊಂಡ್ರೆ ಬಿಚ್ಚಲ್ಲ ಅಂಥೇಳಿ. ಇದು ಶಿವನಿಗೆ ಈ ಹೂವು ತುಂಬಾ ಪ್ರಿಯ. ಈ ಥರ ಭಾಳ ಎಳಿಬೇಡ್ರಿ. ಹೇಳಿದ್ರೆ ಮತ್ತೆ ಕಟ್ಟಾಗಿಬಿಡುತ್ತೆ. ನಿಧಾನಕ್ಕೆ ಈಗ ಶುರು ಮಾಡ್ಕೊತ ಹೋಗ್ರಿ. ಇದು ಹೂವು ತುಂಬೆ ಹೂವು ಶಿವನಿಗೆ ತುಂಬಾ ಪ್ರಿಯವಾದುದು. ಇನ್ನೊಂದು ಆಮೇಲೆ ಗಣಪತಿಗೂ ತುಂಬಾ ಇಷ್ಟ. ಇದು ನಾವು ಏನಪ್ಪ ಅಂದರೆ ಇದು ನಾವು ಶಂಭುಲಿಂಗನ ಪೂಜೆ ಮಾಡ್ತಿದ್ವಿ. ಅದಕ್ಕೆ ಇದು ಬೇಕೇ ಬೇಕು ತುಂಬೆ ಹೂವು. ಹಂಗಾಗಿ ನಾವು ಹುಡ್ಕೊಂಡು ಹೋಗ್ತಿದ್ವಿ. ಈಗ ನಮ್ಮನೆ ಪಕ್ಕದಲ್ಲೇ ಬಿಟ್ಟಿದೆ. ಸುಮಾರು ಹೂವು ಬಿಡುತ್ತೆ ಇದು. ಆಮೇಲೆ ಗಣಪತಿಗೆ ಅಂತೂ ಬೇಕೇ ಬೇಕು. ಫಸ್ಟ್ನೇ ವಿನಾಶಕ ಅಂಥೇಳಿ ಅವನಿಗೂ ಪ್ರಿಯವಾದ ಹೂವು ಇದು. ಇದು ತುಂಬೆ ಹೂವು ಈಗ ಗಿಡ ಮೇಂಟೈನ್ ಮಾಡೋದೇ ಬೇಡ, ತಾನಾಗಿ ಉಟ್ಕೊಳುತ್ತೆ, ತಾನಾಗಿ ಇದಾಗುತ್ತೆ. ಯಾವಾಗಾರ ಒಂದ್ಸಲ ನಾನು ನೀರು ಹಾಕ್ತೀನಿ. ಮೇಂಟೆನೆನ್ಸ್ ಏನು ಜಾಸ್ತಿ ಇರೋದೇ ಇಲ್ಲ. ಇದು ನಾನು ಬಾಗಿಲಿಗೆ ನೀರು ಹಾಕೋಬೇಕಾದ್ರೆ ಯಾವಾಗಾರ ಒಂದಿನ ಹಾಕ್ತೀನಿ, ಇಲ್ಲಾಂದ್ರೆ ಮಳೆ ಬಂದರೆ ಅದು ಬೇಡ. ಈ ಥರ ಕಟ್ಕೊತ ಹೋಗ್ಬೇಕು. ಇದು ಕಾಣಿಸುತ್ತೆ ಅನ್ಕೊತಿದ್ದೀನಿ ನಾನು. ಇಷ್ಟು ನಿಮಗೆ ಇದು ನೋಡುವಾಗ ಕಷ್ಟ ಅನಿಸುತ್ತೆ, ಆದರೆ ಕಷ್ಟ ಏನಿಲ್ಲ. ನೋಡಿರಿ, ಈ ಥರ ಅಷ್ಟೇ, ಇನ್ನೇನಿಲ್ಲ. ಇದು ಆ ಕಡೆ ಈ ಕಡೆ ಒಂದು ಜೋಡಿಸ್ಕೊಳ್ಳೋದು. ಈ ಥರ ಗಂಟು ಹಾಕ್ಕೊಂಡು ಮಧ್ಯೆ ಕೆಂಪು ಹಾಕಿ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಚೆನ್ನಾಗಿ ಕಾಣುತ್ತೆ ಅಂದರೆ ಇದನ್ನು ತುಂಬೆ ಹೂವೇ ಅಲ್ಲ. ಹಾಗಾಗಿ 21 ಗಣಪತಿಗೆ ಏರಿಸ್ತಾರೆ, 16 ಶಿವನಿಗೆ ಏರಿಸ್ತಾರೆ. ನಾನು ಪೂಜೆ ಇದು ಇಷ್ಟೊಂದು ಬಿಟ್ಟಿತ್ತಲ್ಲ, ಹೂವಿನ ಹಾರ ಮಾಡಿ ಕಟ್ಟಿ ಮುಡ್ಸೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಅನಿಸುತ್ತೆ. ಇದು ಗಿಡದಲ್ಲಿ ಬೇಗನೆ ಸೂರ್ಯನ ಕಿರಣ ಒಂದು 10 ಗಂಟೆವರೆಗೂ ಗಿಡದಲ್ಲಿರುತ್ತೆ. ಇಲ್ಲ, ಆಮೇಲೆ ಸೂರ್ಯನ ಕಿರಣ ಬಿದ್ದಮೇಲೆ ಬಿದ್ದೋಗ್ಬಿಡುತ್ತೆ. ಹಂಗಾಗಿ ಬೇಗನೆ ಹರ್ಕೋಬೇಕು ಅಷ್ಟೇ. ಒಂದು 10 ಗಂಟೆಗೆ ಸೂರ್ಯನ ಕಿರಣ ಬೀಳೋದ್ರಲ್ಲೇ ಹರ್ಕೊಂಬಿಟ್ರೆ ಆಯಿತು. ಇದು ಏನಂದರೆ ಇದು ಮತ್ತೆ ಒಣಗಿದ ಮೇಲೆ ನೀವು ಕೊಬ್ಬರಿ ಎಣ್ಣೆಲ್ಲ ಹಾಕ್ಕೊಂಡು ಕಾಯಿಸ್ಕೊಂಡು ಬೇಕಾದ್ರೆ ಕರಿಬೇವು, ಮೆಂತ್ಯ ಅದೆಲ್ಲ ಕಾಯಿಸ್ಕೊಂಡು ಎಣ್ಣೆ ತಲೆಗೆ ಹಚ್ಕೊಂಡಂಗಿದ್ರೆ ಹಚ್ಕೋಬೋದು, ಇಲ್ಲ ಕಷಾಯ ಮಾಡಿ ಕುಡಿಬೋದು. ಇದು ಎಲ್ಲ ಥರದಲ್ಲೂ ಒಳ್ಳೆಯದಿದು. ಇದು ಮತ್ತು ಇನ್ನೇನು ಅಂದರೆ ದೇವ್ರಿಗೆ ಮಾತ್ರ ಭಾಳನೇ ಪ್ರಿಯ. ಇದು ಒಂಥರ ಖುಷಿ ಆಗುತ್ತೆ ಹೂ ಕಟ್ತಾ ಅಯ್ಯೋ ಎಷ್ಟು ಕಷ್ಟ ಏನಪ್ಪ ಅನಿಸ್ತಿರುತ್ತೆ. ನೀವು ಯಾರು ಬಂದಾಗ ಅಥವಾ ಟಿ ವಿ ನೋಡ್ಕೊತ ಇದು ಕಟ್ಕೊತ ಹೋದರೆ ಗೊತ್ತೇ ಆಗಲ್ಲ, ನಾವು ಕಟ್ಟಿದ್ದು ಗೊತ್ತಾಗಲ್ಲ. ಆಮೇಲೆಲ್ಲ ಆದಮೇಲೆ ನೋಡಿದರೆ
ಅಯ್ಯೋ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲಪ್ಪ ಅನ್ನಿಸುತ್ತೆ. ಮುತ್ತುಗಳು ಪೋಣಿಸ್ದಂಗೆ ಇರುತ್ತಿದ್ದು ತುಂಬ ಚೆನ್ನಾಗಿ ಕಾಣುತ್ತೆ. ದಪ್ಪ ಇರಲ್ಲಲ್ಲ, ಥರ ಇಷ್ಟಿಷ್ಟೇ ಚೆನ್ನಾಗಿ ಪುಟ್ಟದಾಗಿ ಚೆನ್ನಾಗಿ ಕಾಣುತ್ತೆ. ನಾನು ಇಷ್ಟು ಕಟ್ತಾಯಿದ್ದೀನಿ, ನೋಡಿರಿ ನೀವು ಒಂದು ಸಲ ಕಟ್ಟಿ ನೋಡಿರಿ. ಅಕಸ್ಮಾತ್ ನಿಮಗೆ ಕಟ್ಟಕ್ಕೆ ಬೇಜಾರಾಗ್ತದೆ, ಮನೆಗೆ ಹಿರಿಯರು ಇದ್ದೇ ಇರ್ತಾರೆ, ಅವ್ರ ಹತ್ರ ಕೊಟ್ಟರೆ ಅಮ್ಮ ಅಥವಾ ಅತ್ತೆ ಯಾರ ಕೈಲಾರು ಕೊಟ್ಟರು ಕಟ್ಕೊಡ್ತಾರೆ. ನಾನು ನನಗೆ ಹೂ ಕಟ್ಟೋಕ್ಕೆ ಅಂದರೆ ತುಂಬ ಇಷ್ಟ. ನಾನು ದಸರಾ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಎಲ್ಲ ಹೂಗಳು ತಂದು ಸ್ವಲ್ಪ ನೀರು ಹಾಕಿರ್ತಾರೆ, ಬೇಗ ಬಾಡುತ್ತೆ ಅಂತ ನಾನು ಮನೆಗೆ ತಂದು ಕಟ್ತೀನಿ. ಅದು ಅಭ್ಯಾಸ ಇರೋದ್ರಿಂದ ಇದು ಕಟ್ಟಿ ತೋರಿಸೋಣ ಅಂಥೇಳಿ ಈ ಲಾಗ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಮತ್ತು ಅನಿಸಿಕೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನನಗೆ ಯಾರೋ ಒಬ್ಬರು ಒಂದಿಬ್ಬರು ಮೂವರು ಹೇಳಿದರು ಮುಖ ತೋರಿಸ್ರಿ ಅಂಥೇಳಿ. ಹಂಗಾಗಿ ನಾನು ಇವತ್ತು ಬೇಗ ಕೆಲಸ ಮಾಡ್ಕೊಂಡು ಹೂ ಕಟ್ತಾಯಿದ್ದೀನಿ. ತಿಂಡಿಗೆ ರವೆ ದೋಸೆ ಮಾಡಿದ್ದೆ. ರವೆ ದೋಸೆ ಸ್ವಲ್ಪ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ 3 ಅಕ್ಕಿ ಮಿಕ್ಸ್ ಮಾಡಿ ಶೇಂಗಾ ಚಟ್ನಿ ಮಾಡಿ ದೋಸೆ ಮಾಡಿದ್ದೆ. ಇದು ಮಕ್ಕಳಿಗೆ ಸ್ಕೂಲಿಗೆ ತಗೊಂಡು ಹೋಗೋಕ್ಕಾಗಲಿ, ಆಮೇಲೆ ಮನೇಲಿ ತಿನ್ನೋಕ್ಕಾಗಲಿ, ದೋಸೆ ಅಂದರೆ ಇಷ್ಟ ಅಲ್ಲ ಮಕ್ಕಳಿಗೆ, ಹಾಗಾಗಿ ಈಸಿ ಆಗುತ್ತೆ. ಅದೊಂದು ಸಲ ತೋರಿಸ್ತೀನಿ ಅದು ಯಾವ ಥರ ಮಾಡಬೇಕು ಅಂತೇಳಿ. ನೋಡಿರಿ ಇಷ್ಟ ಆಗಿದೆ. ಇದು ಮಧ್ಯೆ ಒಂದು ಹೂ ಬಿದ್ದಿದೆ, ನಾನು ಸ್ವಲ್ಪ ಎಳೆದೆ ಅಂಥೇಳಿ ಈ ಥರ ಕಟ್ಟಿ ತೋರಿಸ್ತೀನಿ. ನಾನು ಫುಲ್ಲು ಕಟ್ಟಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಏನಪ್ಪ ಕಟ್ಟುವಾಗ ಅಂದರೆ ಪೂರ್ತಿ ಆದಮೇಲೆ ಮನಸ್ಸಿಗೆ ಖುಷಿ ಆಗುತ್ತೆ. ಇದು ದೇವರಿಗೆ ಏರಿಸ್ದಾಗಂತೂ ನಮ್ಮ ಆಸೆ ಬೈಕ್ ಎಲ್ಲ ಈಡೇರ್ತೇನೋ ಅನ್ನೋ ಒಂದು ಭಾವನೆ ಬರುತ್ತೆ. ಇದು ನೋಡಿರಿ, ಆದಷ್ಟು ತೆಳು ದಾರ ತಗೊಳ್ರಿ, ದಾರ ಅಲ್ಲ ವೈರು ತೆಳುವಾಗಿ ತಗೊಂಡ್ರೆ ಚೆನ್ನಾಗಾಗುತ್ತೆ. ಇಷ್ಟು ಕಟ್ತಾಯಿದ್ದೀನಿ ನೋಡಿರಿ, ಇಷ್ಟೊಂದು ಆಗಿದೆ ನೋಡಿ, ಇಷ್ಟಾಗಿದೆ. ನಾನು ಸ್ವಲ್ಪ ಇದೆ, ಇದನ್ನು ಕುಚ್ಚು ಟೈಪ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಈ ಥರ ಯಾವ ಥರ ಅಂತಂದರೆ ನಮಗೆ ಯಾವ ಥರ ಖುಷಿ ಸಿಗುತ್ತೋ ಆ ಥರ ಮಾಡ್ಕೊತ ಹೋಗ್ಬೋದು. ನೋಡಿರಿ ಎಂಡಿಗೂ ಇದೇ ಥರ ಕಾಣಿಸಿದೆ ಅನ್ಕೊತೀನಿ ನಾನು. ನೋಡಿ ಕಾಣಿಸುತ್ತಾ? ಇಷ್ಟೇ. ಇದನ್ನು 2 3 ಕಟ್ಬೋದು. 2 ಕಟ್ ತೋರಿಸ್ತೀನಿ ನೋಡು. ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಟ್ರಿಪ್ ಸಿಗುತ್ತೆ ನಿಮಗೆ ಆ ಥರ 2